ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿಸ್ಟರ್ DT ಬ್ಲಾಗರ್. ಇವತ್ತಿನ ಬ್ಲಾಗ್ಗೆ ಸ್ವಾಗತ. ಇವತ್ತಿನ ಬ್ಲಾಗಲ್ಲಿ ಒಂದು ಹೊಸ ಟಾಪಿಕ್ ತಗೊಂಡಿದೆ, ಅದೇ ಗಾಂಧಾರ ಕಲೆ. ಈ ಗಾಂಧಾರ ಕಲೆ ಅನಾದಿ ಕಾಲದ ಕಲೆಯಾಗಿದ್ದು, ಇದರ ಬಗ್ಗೆ ತಿಳ್ಕೊಬೇಕಂದ್ರೆ ಅತಿಯಾದಂತಹ ಆಸಕ್ತಿ ಇರಬೇಕಂತಲೇ ಹೇಳ್ಬೋದು. ಈ ಕಲೆ ಪ್ರಮುಖವಾಗಿ ಚಾಲ್ತಿಗೆ ಬಂದ ಸ್ಥಳ ಬಂದ್ಬಿಟ್ಟು ಗಾಂಧಾರ. ಇದರ ಉಲ್ಲೇಖ ಮಹಾಭಾರತದಲ್ಲಿದೆ. ಮಹಾಭಾರತದ ಗಾಂಧಾರ ಎಂಬ ಸ್ಥಳದಲ್ಲಿ ಇದರ ಜನ್ಮ ತಳುತ್ತೆ ಗಾಂಧಾರ ಎಂಬ ಕಲೆ. ಈ ಗಾಂಧಾರ ಕಲೆ ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ನಡೆಯುತ್ತೆ ಇದು ಗಾಂಧಾರ ಕಲೆ ಅನ್ನೋದಾದ್ರೆ, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ವಿಧ ವಿಧವಾದಂತಹ ವಸ್ತುಗಳನ್ನ ಕೈ ಕೊಡ್ತಾರೆ. ಯಾವ ಬಣ್ಣದಲ್ಲಿದೆ ಅಂತ ಕಂಡುಹಿಡಿಯೋದೇ ಗಾಂಧಾರ ವಿದ್ಯೆ ಅಂತಾನೆ ಹೇಳ್ಬೋದು. ಆ ಗಾಂಧಾರ ವಿದ್ಯೆ ಯಾವ ರೀತಿ ಈಗಿನ ಮಕ್ಕಳು ಕಲಿತಾರೆ ಅನ್ನೋದೇ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀವಿ. ಬನ್ನಿ. ಈ ವಿಡಿಯೋ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಜೈ ಶ್ರೀರಾಮ್. ಬನ್ನಿ ಒಳಗಡೆ ಹೋಗಿ ಯಾವ ರೀತಿ ಇದನ್ನ ಟ್ರೈನ್ ಮಾಡುತ್ತಾರೆ ಅಂತ ನೋಡೋಣ. ಇಲ್ಲೇನ್ ನೋಡ್ತಾ ಇದೀರಲ್ಲ, ಅಂದ್ರೆ ಗಾಂಧಾರ ವಿದ್ಯೆನ ಕಲಿಯೋಕ್ಕಿಂತ ಮುಂಚೆ ಅದಕ್ಕೆ ಒಂದು ಟ್ರೈನಿಂಗ್ ಕೊಡ್ತಾರೆ. ಯಾವ ತರ ಅದನ್ನ ಕಂಡುಹಿಡಿಬೇಕು ಕಲರ್ಸ್ನ ಅಂತಂದೇಳಿ. ಈ ತರ ಇಲ್ಲಿ ಮಿಡಲ್ ಅಲ್ಲಿ ದೀಪ ಇಟ್ಟು ಯಾವ ತರ ಇದನ್ ಮಾಡಿಸ್ತಿದ್ದಾರೆ ಅಂದ್ರೆ, ದೃಷ್ಟಿನ ಒಂದೇ ಕಡೆನೆ ಕೇಂದ್ರೀಕೃತವಾಗಿಡಿಸ್ಬೇಕು ಅವ್ರನ್ನ. ಅಂದ್ರೆ ಒಂಥರ ಅವರಿಗೆ ಕಂಟ್ರೋಲ್, ಅವ್ರ ಮೈಂಡ್ ಅವ್ರ ಕಂಟ್ರೋಲಿಗೆ ಸಿಗ್ಬೇಕು. ಆ ತರ ಮಾಡೋಕ್ಕೋಸ್ಕರ ಈ ತರ ಒಂಥರ ಮೆಡಿಟೇಷನ್ ಅಂತಾನೆ ಹೇಳ್ಬೋದು ಇದನ್ನ. ಆ ತರ ಮಾಡಿಸ್ತಾರೆ. ಅವ್ರ ದೃಷ್ಟಿ ಎಲ್ಲ ಒಂದೇ ಕಡೆ ಇದ್ದು ಅವ್ರ ಮೈಂಡ್ ಸೆಟ್ ಎಲ್ಲ ಒಂದು ಕಂಟ್ರೋಲಿಗೆ ತಗೊಂಡ್ಬಂದು, ಒಟ್ಟಿನಲ್ಲಿ ಗಾಂಧಾರ ವಿದ್ಯೆ ಕಲಿಯೋಕ್ಕಿಂತ ಮುಂಚೆ ಇಂತಹ ಎಕ್ಸಸೈಸ್ ಗಳನ್ನ ಮಾಡಿಸೋದ್ರಿಂದ ಅವ್ರಿಗೆ ಒಂದು ಮೈಂಡ್ ಪವರ್ನ ಹೆಚ್ಚಿಸುತ್ತೆ ಅಂತಾನೆ ಹೇಳ್ಬೋದು. ಈ ತರ ಎಕ್ಸಸೈಸ್ ಮಾಡೋದ್ರಿಂದ ಅವರಿಗೆ ಒಂದು ಸ್ವಲ್ಪ ಮೈಂಡ್ ಎಕ್ಸಸೈಸ್ ಆಗಿ ಫೈಂಡ್ ಔಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತಾನೆ ಹೇಳ್ಬೋದು. ನಂತರ ಅವ್ರು ಕೂತ ಜಾಗದಲ್ಲೇ ಅವ್ರನ್ನ ಮಲಗಿಸ್ತಾರೆ. ಯಾಕಂದ್ರೆ ಅವರು ಇಷ್ಟೊತ್ತು ದೃಷ್ಟಿನ ಒಂದೇ ಕಡೆನೆ ಕೇಂದ್ರೀಕರಿಸಿ ನೋಡ್ತಾ ಇರ್ತಾರಲ್ಲ, ಅದ ನಂತರ ಅವ್ರನ್ನ ಒಂದು ಗಾಢವಾದ ಒಂದು ಇಳಿಬೇಕು. ಅವ್ರ ಮೈಂಡ್ ಸೆಟ್ ಒಳಗೆ ಗಾಢವಾಗಿ ಇಳಿಬೇಕು. ಅಂದ್ರೆ ಒಂದು ಎನರ್ಜಿ ಸಿಗುತ್ತೆ ಅವರಿಗೆ. ಆ ಥರ ಎನರ್ಜಿ ಸಿಗೋಕ್ಕೋಸ್ಕರ ಅವ್ರನ್ನ ಮೈಂಡ್ ಸೆಟ್ ಪವರ್ಫುಲ್ ಆಗಿ ಮಾಡೋಕ್ಕೋಸ್ಕರ ಅವ್ರನ್ನ ಇದ್ದ ಜಾಗದಲ್ಲೇ ಮಲಗಿಸಿ ಅವರು ಇನ್ನೂ ಪವರ್ಫುಲ್ಲಾಗಿ ಮೈಂಡ್ ಸೆಟ್ನ ಪ್ರಿಪೇರ್ ಮಾಡೋಕ್ಕೋಸ್ಕರ ಈ ಥರ ಮಾಡ್ತಾರೆ. ನೆಕ್ಸ್ಟ್ ಈ ಥರ ಮಾಡಾದ್ಮೇಲೆ ಅವರು ಫೈಂಡ್ ಔಟ್ ಮಾಡೋಕ್ಕೆ ಸ್ಟಡಿ ಆಗ್ತಾರೆ ಅಂತಲೇ ಹೇಳ್ಬೋದು. ಮಂಜುನಾಥ್ ಪೂಜಾರ್ ಅಂತ ಹೇಳಿ ನಾನು ಗಾಂಧಾರಿ ವಿದ್ಯೆಯನ್ನು ಕಲಿಸ್ಕೊಡ್ತಾ ಇದ್ದೀನಿ. ಈ ಗಾಂಧಾರಿ ವಿದ್ಯೆ ನಿಮ್ಗೆಲ್ಲ ಗೊತ್ತಿರ್ಬೋದು. ಗಾಂಧಾರಿ ಅವರು ಯಾವ ರೀತಿ ಕಣ್ಣನ್ನ ಕಟ್ಕೊಂಡು ಅವ್ರು ಇಡೀ ಜೀವನನ ನಡೆಸ್ತಾ ಹೋದ್ರು ಅಂತ ಹೇಳಿ. ಹಾಗೆ ಕೂಡ ನಾವು ಈ ಗಾಂಧಾರಿಯಲ್ಲಿ ಮಕ್ಕಳಿಗೂ ಕೂಡ ಒಂದು ಬ್ಲೈಂಡ್ ಫೋಲ್ಡ್ ಮಾಡಿಸಿ ಮಕ್ಕಳಿಗೆ ಕ್ಲಾಸ್ ಅಂದ್ರೆ ಕಲರ್ ಐಡೆಂಟಿಫೈ ಆಗಿರ್ಬೋದು, ಅವ್ರು ಓದೋದಾಗಿರ್ಬೋದು, ಆಮೇಲೆ ಕಾರ್ಡ್ಸ್ ಗಳನ್ನ ಸ್ಕ್ಯಾನ್ ಮಾಡೋದಾಗಿರ್ಬೋದು, ಎಲ್ಲವನ್ನ ಹೇಳ್ಕೊಡ್ತೀವಿ. ಅವ್ರಿಗೆ ಏನಾಗುತ್ತೆ ಅಂದ್ರೆ ಬ್ರೈನ್ ಆಕ್ಟಿವ್ ಆಗುತ್ತೆ, ಮತ್ತೆ ಮನಸ್ಸಿನ ಮೇಲೆ ಒಂದು ನಾವು ಪ್ರಾಕ್ಟೀಸ್ ಮಾಡಿಸ್ತಾ ಹೋಗ್ತೀವಿ ಮಕ್ಕಳಿಗೆ. ಆ ಪ್ರಾಕ್ಟೀಸ್ ಇಂದ ಮಕ್ಕಳು ಒಂದು ಕಾನ್ಸಂಟ್ರೇಷನ್ ಬಂದು ಅವರಲ್ಲಿ ಇರುವಂತಹ ಶಕ್ತಿಗಳನ್ನ, ಒಳಗಡೆ ಇರುವಂತಹ ಶಕ್ತಿಗಳನ್ನ ಅವ್ರಿಗೆ ಐಡೆಂಟಿಫೈ ಆಗ್ತಾ ಹೋಗುತ್ತೆ. ಇದರಿಂದ ಮಕ್ಕಳಿಗೆ ಮುಂದೆ ಮೆಮೊರಿ ಪವರ್ ಆಗ್ಲಿ, ಫ್ಯೂಚರ್ ಅಲ್ಲಿ ಕಾನ್ಸಂಟ್ರೇಷನ್ ಬರೋದಕ್ಕಾಗ್ಲಿ, ಫ್ಯೂಚರ್ ಎಜುಕೇಶನ್ಗಾಗ್ಲಿ ಎಲ್ಲದಕ್ಕೂ ಇದು ಯೂಸ್ ಆಗ್ತಾ ಹೋಗುತ್ತೆ. ನಿಮ್ ಜೊತೆಗಿರೋರು ಕಲಿಸ್ಕೊಡ್ತಾರೆ ನೋಡಿ. ಅದನ್ನ ನೀವು ಬ್ಲೈಂಡ್ ಮಾಡ್ಕೊಂಡಾಗ ನಿಮ್ ಕಣ್ಣ ಹತ್ರ ಈ ರೀತಿ 5 times ಮಾಡ್ಕೋಬೇಕು. ಆಮೇಲೆ ನಿಮ್ ಹಣೆ ಹತ್ರ ಈ ರೀತಿ ಮಾಡ್ಕೋಬೇಕು. ಮೂಗಲ್ಲಿ ಸ್ಮೆಲ್ ಮಾಡ್ಬೇಕು ಈ ರೀತಿ. ಆಮೇಲೆ ನಿಮ್ ಮೌತ್ ಇಂದ ಟೇಸ್ಟ್ ಮಾಡ್ಬೇಕು ಇಲ್ಲ. ಆಮೇಲೆ ಕಿವಿ ಹತ್ರ ಬಂದ್ಬಿಟ್ಟು ಟ್ಯಾಪಿಂಗ್ ಮಾಡ್ಬೇಕು ಈ ರೀತಿ. ಗೊತ್ತಾಗ್ತಿದೆ ಅಲ್ಲ. ಆಮೇಲೆ ಈ ಸ್ಕಿನ್ ಅಲ್ಲಿ ರಬ್ ಮಾಡ್ಕೋಬೇಕು ನೋಡಿ. ಈ ರೀತಿ ರಬ್ ಮಾಡ್ಕೊಂಡು ಇಲ್ಲಿ ಹಾರ್ಟ್ ಹತ್ರ ಇಟ್ಕೊಂಡು ಹಿಂಗ್ ನೋಡ್ಕೋತೀರಾ. ಓಕೆನಾ? ಈ ರೀತಿ ಮಾಡ್ತೀರಾ. ನಿಮ್ ಜೊತೆಗಿರೋರು ನಿಮ್ ಬ್ಲೈಂಡ್ ಫೋಲ್ಡ್ ಮಾಡಿರ್ತಾರೆ, ನಿಮ್ಗೆ ಒಂದೊಂದೇ ಬಾಲ್ಸ್ ಕೊಡ್ತಾ ಹೋಗ್ತಾರೆ, ಆಮೇಲೆ ಕಾರ್ಡ್ಸ್ ಕೊಡ್ತಾ ಹೋಗ್ತಾರೆ. ಅದನ್ನ ಈ ರೀತಿ ಮಾಡ್ತೀರಾ. ಇಟ್ಟಿರ್ತಾರೆ ನಿಮ್ ಮುಂದೆ. ಓಕೆನಾ?
ಅದನ್ನ ನಿಮ್ ಕೈನ ಈ ತರ ರಬ್ ಮಾಡ್ಕೊಂತೀರಾ, ಈ ತರ ರಬ್ ಮಾಡ್ಕೊಂಡು ಸ್ಕ್ಯಾನ್ ಮಾಡ್ಕೊಂತೀರಾ ಆ ಕಾರ್ಡ್ ಮಾಡ್ಕೊಂಡು ಅದ್ರಲ್ಲಿರೋದನ್ನ ರಿಸಲ್ಟ್ ಹೇಳ್ತೀರಾ. ಗೊತ್ತಾಯ್ತಾ? ಸರಿ, ಈಗ ಎಲ್ಲರೂ ಬ್ಲೈಂಡ್ ಮಾಡ್ಕೊಳ್ಳಿ. ಮತ್ತೆ ಹಣೆ ಹತ್ರ ಅಂದ್ರೆ ಮಾಡಿ ಕಣ್ಣು ಕೈಕೊಂಡು ಬಾಯಿಗೆ ಟೇಸ್ಟ್ ಮಾಡ್ಕೊಂಡ್ರೆ ಕಿವಿಯಲ್ಲಿ ಟ್ಯಾಪಿಂಗ್ ಮಾಡ್ಕೊಳ್ಳಿ. ಕಿವಿ ಹತ್ರ ಸ್ವಲ್ಪ ಟಚ್ ಮಾಡಬೇಕು. ಟ್ಯಾಪಿಂಗ್ ಅಂದರೆ ವೆರಿ ಗುಡ್. ಹಾಗೆ ಕಿವಿ ಮಾಡ್ಕೊಳ್ಳಿ. ಎರಡು ಕಿವಿ ಹತ್ರ ಸ್ವಲ್ಪ ಟ್ಯಾಪಿಂಗ್ ಮಾಡಬೇಕು. ಅಂದ್ರೆ ಯಾವ ಕಲರ್ ಅಂತ ಗೊತ್ತಾಯ್ತು. ಇಷ್ಟು ಅರ್ಧ ತಕ್ಷಣ ಅರ್ಧ ಬೇಕು ಯಾವ ಕಲರ್ ಅಂತ ಹೇಳಿ. ಯಾರಾದ್ರೂ ಮಿಸ್ಟೇಕ್ ಹೇಳಿದ್ರೆ ಮಿಸ್ಟೇಕ್ ಅನ್ನೋಂಗಿಲ್ಲ, ಮಿಸ್ಟೇಕ್ ಅಂತ ಹೇಳಿ. ಚೆರ್ರಿ ಹಣ್ಣಿಂದು ಕರೆಕ್ಟ್ ಸ್ಪೆಲ್ಲಿಂಗ್ ಇರ್ತದೆ. ದರ್ಶನ್ ಈಗ ನೀವು ಬ್ಲೈಂಡ್ ಪಾಯಿಂಟ್ ಮಾಡ್ಕೊಂಡಿದ್ರಿ. ಆ ಬ್ಲೈಂಡ್ ಪಾಯಿಂಟ್ ಮಾಡ್ಕೊಂಡು ಕಲರ್ ಐಡೆಂಟಿಫೈ ಮಾಡಿದ್ರಿ, ಬಾಲ್ಸ್ ಮತ್ತೆ ಕಾರ್ಡ್ಸ್ ನ ಸ್ಕ್ಯಾನ್ ಮಾಡ್ಕೊಂಡು ಹೇಳಿದ್ರಿ. ಅದನ್ನ ಯಾವ ತರ ಹೇಳಿದ್ರಿ ನಿಮ್ಗೆ? ಬಾಲ್ ಏನು ಕಲರ್ ಸಿಗುತ್ತೆ ಯಾಕಂದ್ರೆ ಆ ಕಲರ್ ಕಣ್ಣಿನ ಬೀಳ್ತದೆ, ಅದೇ ಕಲರ್ ಸ್ಮೆಲ್ ಗೊತ್ತಾಗತ್ತೆ ಆ ಕಲರ್ ಇದೆ ಅಂತ ಕಣ್ಣು ಮುಂದೆ ಬರಂಗ. ವೆರಿ ಗುಡ್.